ಇವತ್ತು ಗರಿಗರಿಯಾದ ಮತ್ತು ರುಚಿಯಾದ ಕಡಲೆಬೇಳೆ ವಡೆನ ಮಾಡೋದು ಹೇಗಂತ ನೋಡೋಣ ಬನ್ನಿ. ವಿಡಿಯೋನ ಪ್ರಾರಂಭಿಸೋಣ. ಸೌಮ್ಯಶ್ರೀ ಸ್ಪೆಷಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಒಂದು ಬಟ್ಟೆ ತೆಗೆದುಕೊಂಡಿದ್ದೀನಿ. ಅದಕ್ಕೀಗ 1 ಕಪ್ಪು ಕಡಲೆಬೇಳೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಶೇಂಗಾ ಬೀಜ ಹಾಕ್ತಾ ಇದ್ದೀನಿ. ಇದಕ್ಕೀಗ ನೀರು ಹಾಕಿ 2 ಗಂಟೆಗಳ ಕಾಲ ನೆನೆಸ್ಕೋಬೇಕು. ಇದು ನೀರಲ್ಲಿನೇ 2 ಗಂಟೆಗಳ ಕಾಲ ನೆನೆಬೇಕು. ಈಗ 2 ಗಂಟೆಗಳ ಕಾಲ ಆಗಿದೆ. ಇದು ನೆನ್ಕೊಂಡಿದೆ. ಇದರಲ್ಲಿರೋ ನೀರನ್ನ ತೆಗೆದುಕೊಳ್ಳೋಣ. ಈಗ ಇದು 2 ಗಂಟೆಗಳ ಕಾಲ ಚೆನ್ನಾಗಿ ನೆನ್ಕೊಂಡಿದ್ದಾಗಿದೆ. ಇದರಲ್ಲಿರೋ ನೀರು ತೆಗೆದುಕೊಂಡು ಇದನ್ನ ಸುಮಾರು ಒಂದು 3 ರಿಂದ 4 ಸಾರಿ ಚೆನ್ನಾಗಿ ತೊಳ್ಕೋಬೇಕು. ಇಲ್ಲ ಅಂತಂದ್ರೆ ವಡೆ ಸ್ಮೆಲ್ ಬರುತ್ತೆ. 2 ಗಂಟೆಗಳ ಕಾಲ ನೆನೆದಿರೋ ಕಡಲೆಬೇಳೆ ಹಾಗೂ ಶೇಂಗಾನ 3 ರಿಂದ 4 ಸಾರಿ ತೊಳೆದುಕೊಂಡಿದ್ದೀನಿ. ಶೇಂಗಾ ಬೀಜ ಹಾಕೋದ್ರಿಂದ ಇದು ತುಂಬಾನೇ ಕ್ರಿಸ್ಪಿಯಾಗಿ ತುಂಬಾ ಟೇಸ್ಟಿಯಾಗಿ ಆಗುತ್ತೆ. ಈಗ ಇದನ್ನ ರುಬ್ಕೊಳ್ಳೋಣ. ಅದಕ್ಕೂ ಮುಂಚೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊದಲು ಇದಕ್ಕೆ 1.5 ಟೇಬಲ್ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. 2 ಟೇಬಲ್ ಸ್ಪೂನು ಧನಿಯಾ, 1.5 ಇಂಚು ಚಕ್ಕೆ, 2 ಇಂಚು ಶುಂಠಿ, 4-5 ಬೆಳ್ಳುಳ್ಳಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿ ಒಂದು 7-8 ತಗೊಂಡಿದ್ದೀನಿ. ನಿಮಗೆ ಬೇಕಾದ್ರೆ ಖಾರನ ಸ್ವಲ್ಪ ಕಮ್ಮಿ ಮಾಡ್ಕೋಬಹುದು. 1/4 ಸ್ಪೂನ್ ಅಜ್ವಾನ್ ಕಾಳು ಹಾಕ್ತಿದ್ದೀನಿ. 1 ಕಪ್ಪು ತೆಂಗಿನ ತುರಿ. ಇದಿಷ್ಟನ್ನು ತರಿತರಿಯಾಗಿ ರುಬ್ಕೊಳ್ಳೋಣ. ನೀರು ಹಾಕೋದ್ ಬೇಡ. ಈಗ ಇದನ್ನ ತರಿತರಿಯಾಗಿ ರುಬ್ಕೊಂಡಿದ್ದಾಗಿದೆ. ಇದಕ್ಕೆ ನೆನೆಸಿರುವಂತಹ ಕಡಲೆಬೇಳೆನ ಸೇರಿಸ್ಕೊಳ್ಳೋಣ. ನೋಡಿ, ಒಂದೇ ಸತಿಗೆ ಎಲ್ಲ ಕಡಲೆಬೇಳೆನ ಹಾಕೋಬಾರ್ದು. ಯಾಕಂದ್ರೆ ಇದು ಮಿಕ್ಸಿ ಜಾರಲ್ಲಿ ಇಡ್ಸೋದಿಲ್ಲ. ಹಾಗಾಗಿ ಸ್ವಲ್ಪನೇ ಹಾಕೋಬೇಕು. ಇದಕ್ಕೆ ನೀರು ಹಾಕಬಾರ್ದು. ಇದನ್ನ ತರಿತರಿಯಾಗಿ ರುಬ್ಕೋಬೇಕು. ನೋಡಿ, ಆಫ್ ಆನ್ ಮಾಡಿದ್ರೆ ಸಾಕು. ಮಿಕ್ಸಿಯಲ್ಲಿ ನುಣ್ಣಗೆ ಆಗ್ಬಾರ್ದು ಇದು. ನೋಡಿ, ಇದನ್ನ ರುಬ್ಕೊಂಡಿದ್ದಾಗಿದೆ. ನೋಡಿ, ಈ ತರ ತರಿತರಿಯಾಗಿರ್ಬೇಕು. ನುಣ್ಣಗೂ ಇರಬಾರ್ದು, ಹಾಗೆ ಬೇಳೆನೂ ಇರಬಾರ್ದು. ಈ ತರ ಇದ್ರೆ ಸಾಕು. ಇದನ್ನ ಒಂದು ಪಾತ್ರೆಗೆ ಅಥವಾ ಬಾಣ್ಲೆಗೆ ತೆಗೆದುಕೊಳ್ಳೋಣ. ಈಗ ರುಬ್ಕೊಂಡಿರೋ ಮಸಾಲೆನ ಹಾಕೋತಾ ಇದ್ದೀನಿ. ಇದಕ್ಕೀಗ ಸೊಪ್ಪು ಹಾಗೂ ಈರುಳ್ಳಿನ ಸೇರಿಸ್ಕೊಳ್ಳೋಣ. ಇದಕ್ಕೀಗ 1 ಕಪ್ಪು ಈರುಳ್ಳಿ, 1 ಕಪ್ಪು ಸಬ್ಸಿಗೆ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಎಲ್ಲನೂ ಸೇರಿಸಿ ಕಲಿಸ್ಕೊಳ್ಳೋಣ. ನೋಡಿ, ಇದಕ್ಕೆ ನೀರನ್ನ ನಾವು ಯೂಸ್ ಮಾಡಲ್ಲ. ನೀರನ್ನ ಹಾಕಬಾರ್ದು. ಇದಕ್ಕೆ ನೀರು ಹಾಕ್ದಲೇನೆ ಇದನ್ನ ಮಾಡ್ಕೋಬೇಕು. ನೋಡಿ, ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಳ್ಳೋಣ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಿಮಗೆ ಸ್ವಲ್ಪ ಸೊಪ್ಪು ಕಮ್ಮಿ ಬೇಕು ಅಂತಂದ್ರೂ ಕಮ್ಮಿ ಹಾಕೋಬಹುದು. ಇದು ತುಂಬಾನೇ ಟೇಸ್ಟಿ ಆಗಿರುತ್ತೆ. ಹಾಗೂ ಗಣೇಶ ಪೂಜೆಗೆ, ಗಣೇಶ ಚತುರ್ಥಿಗೆ, ಗಣೇಶ ನೈವೇದ್ಯಕ್ಕೆ ಇದನ್ನ ಮಾಡಲೇಬೇಕು. ಯಾಕಂದ್ರೆ ಗಣೇಶನಿಗೆ ಇಷ್ಟವಾದಂತಹ ತಿಂಡಿ ಆಗಿದೆ ಇದು. ಇದನ್ನೆಲ್ಲ ಚೆನ್ನಾಗಿ ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಇದು ಮಾಡ್ಕೊಂಡ್ಮೇಲೆ ಜಾಸ್ತಿ ಟೈಮು ಇಡಬಾರ್ದು. ಇಡೋದ್ರಿಂದ ಇದು ನೀರು ಬಿಟ್ಕೊಳ್ಳುತ್ತೆ ಹಾಗೂ ವಾಸನೆ ಬಂದ್ಬಿಡುತ್ತೆ. ಹಾಗಾಗಿ ಇದು ಮಾಡ್ಕೊಂಡಿದ ತಕ್ಷಣನೇ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ತರ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲೇ ಮಾಡ್ಕೋಬಹುದು. ನೋಡಿ, ಇದು ಮಾಡೋದು ತುಂಬಾನೇ ಈಸಿ. ಈ ತರ
ಕೈಯಲ್ಲಿ ಈ ಥರ ಪ್ರೆಸ್ ಮಾಡಿದ್ರೆ ಸಾಕು. ನೋಡಿ ರೆಡಿಯಾಗಿದೆ. ಇದನ್ನ ಮಾಡಿದ ತಕ್ಷಣನೇ ಎಣ್ಣೆಯಲ್ಲಿ ಕರಿಬೇಕು, ಇಲ್ಲ ಅಂತಂದ್ರೆ ಇದು ಮೆತ್ತಗಾಗ್ಬಿಡುತ್ತೆ, ನೀರು ಬಿಟ್ಕೊಳ್ಳುತ್ತೆ ಕಡಲೆಬೇಳೆ. ಹಾಗಾಗಿ ಇದನ್ನ ಬೇಗ ಮಾಡ್ಕೊಳ್ಬೇಕು. ಎಷ್ಟು ಈಸಿಯಾಗಿ ಮಾಡ್ಬೋದು ಅಂತ ನೋಡಿ. ಎಲ್ಲನೂ ರೆಡಿ ಮಾಡಿಟ್ಕೊಂಡ್ರೆ ಎಷ್ಟು ಬೇಗನೆ ಮಾಡಬಹುದು. ನೋಡಿ ಈಗ ವಡೆ ರೆಡಿ ಇದೆ. ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಒಂದು ಬಾಂಡ್ಲಿ ಅಥವಾ ಪ್ಯಾನ್ ತಗೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ. ನಮಗೆ ಫ್ರೈ ಮಾಡಕ್ಕೆ ಎಷ್ಟು ಬೇಕೋ ಅಷ್ಟು ಆಯಿಲ್ ಹಾಕೊಂಡ್ರೆ ಸಾಕು. ಇದು ಸ್ವಲ್ಪ ಬಿಸಿ ಆಗ್ಲಿ. ಈಗ ಎಣ್ಣೆ ಕಾದಿದೆ, ಇದಕ್ಕೀಗ ವಡೆ ಹಾಕೋತೀನಿ. ಇದು ಸ್ವಲ್ಪ ಗೋಲ್ಡ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಂಡ್ರೆ ಸಾಕು. ಇದನ್ನ ಲೋ ಫ್ಲೇಮಲ್ಲೇ ಮಾಡ್ಬೇಕು ಇದನ್ನ, ಯಾಕಂದ್ರೆ ಅದು ಒಳಗಿರೋದೆಲ್ಲ ಬೇಯಬೇಕು. ಅದಕ್ಕೋಸ್ಕರ ನೀವು ಹೈ ಫ್ಲೇಮಲ್ಲಿ ಮಾಡಿದ್ರೆ ಇದು ಒಳಗೆಲ್ಲ ಬೇಯೋದಿಲ್ಲ. ಈಗ ಇದನ್ನ ತಿರುಗಿಸ್ಕೊಳ್ಳೋಣ. ಇದನ್ನ ಹಾಫ್ ಫ್ರೈ ಮಾಡ್ಕೋತೀನಿ. 2 ಸತಿ ಫ್ರೈ ಮಾಡೋದ್ರಿಂದ ತುಂಬಾನೇ ಟೇಸ್ಟಿಯಾಗಿ ಹಾಗೂ ತುಂಬಾನೇ ಕ್ರಿಸ್ಪಿಯಾಗಿ ಬರುತ್ತೆ. ಒಂದೇ ಸತಿ ಫ್ರೈ ಮಾಡ್ಕೊಳೋದ್ರಿಂದ ಒಳಗಡೆ ಬೇಯೋದಿಲ್ಲ. ಈಗ ಇದನ್ನ ತೆಗೆದುಕೊಳ್ತಿದ್ದೀನಿ. ಇದನ್ನ ಮತ್ತೊಂದ್ಸಾರಿ ಫ್ರೈ ಮಾಡ್ತೀನಿ. 2 ರಿಂದ 3 ನಿಮಿಷ ಬಿಟ್ಟು ಮತ್ತೊಂದ್ಸಾರಿ ಫ್ರೈ ಮಾಡಿರೋಂತಹ ಕಡಲೆಬೇಳೆ ವಡೆನ ಮತ್ತೆ ಹಾಕೊಂಡು ಫ್ರೈ ಮಾಡ್ತಾ ಇದ್ದೀನಿ. ಆವಾಗಲೇ ಹಾಫ್ ಫ್ರೈ ಮಾಡ್ಕೊಂಡಿದ್ದೆ. ಈಗ ಇದನ್ನ ಫುಲ್ ಫ್ರೈ ಮಾಡ್ತಾ ಇದ್ದೀನಿ. ಈ ತರ 2 ಸತಿ ಫ್ರೈ ಮಾಡೋದ್ರಿಂದ ಒಳಗಡೆ ಎಲ್ಲ ತುಂಬಾ ಚೆನ್ನಾಗಿ ಬೇಯುತ್ತೆ ಹಾಗೂ ತುಂಬಾ ಟೇಸ್ಟಿಯಾಗಿ ತುಂಬಾ ಕ್ರಿಸ್ಪಿಯಾಗಿ ಆಗುತ್ತೆ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಬಟನ್ನ ಆನ್ ಮಾಡಿ. ನೋಡಿ ಗಣೇಶನಿಗೆ ತುಂಬಾ ಪ್ರಿಯವಾದಂತಹ ಕಡಲೆಬೇಳೆ ವಡೆನ ಎಷ್ಟು ಈಸಿಯಾಗಿ ಮಾಡಬಹುದು ಅಂತ. ಕಡಲೆಬೇಳೆ ವಡೆನ ಗಣೇಶನ ಹಬ್ಬಕ್ಕೆ ಮಾಡೇ ಮಾಡ್ತೀವಿ, ಯಾಕಂದ್ರೆ ಗಣೇಶನ್ಗೆ ತುಂಬಾ ಪ್ರಿಯವಾದಂತಹ ವಡೆ ಆಗಿದೆ ಇದು. ಈಗ ಇದು ಫ್ರೈ ಆಗಿದೆ. ಇದನ್ನೀಗ ಒಂದು ಪ್ಲೇಟಿಗೆ ತೆಗೆದುಕೊಳ್ಳೋಣ. ನೋಡಿ ಸಖತ್ ಟೇಸ್ಟಿ ಆದಂತಹ ಕಡಲೆಬೇಳೆ ವಡೆ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡೋಣ.